ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದಾಗ ಎಲ್ಲೋ ಒಂದು ಹೋಪ್ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಜೆಡಿಎಸ್ ಪಾಲಿನ ಭದ್ರಕೋಟೆ ಆಗುತ್ತೆ ಅಂತ. ಖಂಡಿತವಾಗ್ಲೂ ಮೇಡಮ್. ಈಗ ಸರ್ಕಾರದಲ್ಲಿರೋರು ಉತ್ತರ ಕರ್ನಾಟಕ ಭಾಗದವರು ಸಾಕಷ್ಟು ಈಗೇನು ಮಿನಿಸ್ಟ್ರುಗಳಾಗ್ಯಾರ, ಸೀನಿಯರ್ಸ್ ಎಲ್ಲ ಏನು ಕಾಂಗ್ರೆಸ್ಸಲ್ಲಿದ್ದವರೆಲ್ಲರೂ ಮೊದಲೆಲ್ಲ ಜೆ ಡಿ ಎಸ್ ಅವರು. ಹಂಗಾಗಿ ಈಗ ಮತ್ತೆ ಪುನಃ ಅಂಥ ವಾತಾವರಣ ಈಗ ಸೃಷ್ಟಿ ಆಗ್ತದೆ. ಯಾಕಂದರೆ ನಾವು ಕೂಡ ಮನವಿ ಮಾಡ್ಕೊಂಡ್ವಿ ದೊಡ್ಡವರಿಗೆ, ಕುಮಾರಣ್ಣವರಿಗೆ, ಜಾಸ್ತಿ ನೀವು ಒತ್ತು ಕೊಡ್ರಿ, ನಮ್ಮನ್ನು ಕೇಳಿದವ್ರು ಯಾರು, ಅಷ್ಟೆಲ್ಲ ಕಷ್ಟಗಳು ಅನುಭವಿಸ್ಬೇಕಾಗ್ತದೆ, ಮೊದಲಿರೋಂಥ ಒಂದು ಇದನ್ನು ಇವಾಗ ತೊಗೊಂಬರ್ರಿ ಅಂತೇಳಿ ಒಳ್ಳೊಳ್ಳೆ ಲೀಡರ್ಸ್ ಕೂಡ ಬರೋಕತ್ತಾರೆ. ಈಗ ನೋಡ್ರಿ ಶರಣಗೌಡ ಕಂದಕೂರವ್ರು ಇರ್ಬೋದು, ಈ ಥರ ನಮ್ಮ ಭಾಗದಾಗನೆಲ್ಲ ಭಾಳಷ್ಟು ಜನ ಅವ್ರು ಇವ್ರು ಅನ್ನೋದಕ್ಕಿಂತ ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ವೆಂಕಟಪ್ಪ ನಾಯ್ಕರು ಅದಾರ, ನಾಡಗೌಡ್ರು ಅದಾರ, ಮತ್ತು ನಮ್ಮ ದೇವರಿಪ್ಪರಿಗೆ ಶಾಸಕರು ಅದಾರ, ಸುನೀತಾ ಚವ್ಹಾಣ್ ಅವರು ಅದಾರ, ಹನುಮಂತ ಮಾವಿನಮರ ಅಂತ ಬಾದಾಮಿ ಕ್ಷೇತ್ರದವರು, ಇನ್ನು ನಮ್ಮ ಸಿ ವಿ ಚಂದ್ರಶೇಖರ್ ಅಂತವರು ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ನಮ್ಮ ಕಡೆ ರೆಡಿ ಆಗ್ಯಾರ. ಇವಾಗ ಬಂಡೆಪ್ಪ ಕಾಶಂಪುರ ಸಾಹೇಬರು ಕೂಡ ಅವರು ನಮ್ಮ ಭಾಗದವರು ಇರೋದರಿಂದ ಈ ರೀತಿ ನಮ್ಮ ಸೇಡಂ ಕ್ಷೇತ್ರದ ಬಾಲರಾಜ್ ಅವರು, ಗುಲ್ಬರ್ಗದವರು, ಈ ರೀತಿ ಎಲ್ಲ ಒಳ್ಳೊಳ್ಳೆ ಲೀಡರ್ಸ್ ಯಂಗ್ಸ್ಟಾರ್ಸ್ ಎಲ್ಲ ಈ ಸಲ ರೆಡಿ ಆಗ್ಯಾರ. ಜನ ಕೂಡ ಈ ಸಲ ಜೆ ಡಿ ಎಸ್ಸಿಗೆ ಮತ ನೀಡೋಣ ಅಂತೇಳಿ ಒಂದು ತೀರ್ಮಾನ ಕೂಡ ಮಾಡ್ಯಾರ. ಹಂಗಾಗಿ ಈ ಸಲ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಒಂದು ರಾಜಕಾರಣಿಗಳು ಜಾತ್ಯತೀತ ಜನತಾದಳದಿಂದ ಗೆಲ್ತಾರ ಅನ್ನೋಂಥ ವಿಶ್ವಾಸ ನನಗಾದ. ಇನ್ನೇನು ಸ್ವಲ್ಪ ದಿನ